ರಾಷ್ಟ್ರ ರಾಜಧಾನಿ ಜೊತೆಗೆ ಏನು ಅಂತಂದರೆ ರಾಜ್ಯ ದೆಹಲಿನಲ್ಲಿ ಚುನಾವಣೆ ನಡೀತಾ ಇದೆ. ಎಲ್ಲೆಡೆ ವ್ಯಾಪಕ ಕಟ್ಟೆಚ್ಚರ ವಹಿಸಲಾಗಿದೆ. ಬೆಳಗ್ಗಿನಿಂದ ಗಣ್ಯಾತಿ ಗಣ್ಯರು ಸರಣಿ ಸಾಲಲ್ಲಿ ನಿಂತು ಮತವನ್ನು ಚಲಾಯಿಸ್ತಾ ಇದ್ದಾರೆ. 70 ಕ್ಷೇತ್ರಗಳಿಗೆ ವೋಟಿಂಗ್ ಶುರುವಾಗಿದೆ. ಒಂದೇ ಹಂತದಲ್ಲಿ ನಡೆಯುವಂಥ ಚುನಾವಣೆ ಇವತ್ತು 70 ಕ್ಷೇತ್ರಗಳಿಗೆ ಚುನಾವಣೆ ನಡೀತಾ ಇದೆ. ಬೆಳಗ್ಗೆ 7 ಗಂಟೆಯಿಂದಲೇ ಮತದಾನ ಶುರುವಾಗಿದೆ. ಬೆಳಗ್ಗೆನೇ ದಿಲ್ಲಿ ಮತದಾರರು ಬಂದು ಮತ ಚಲಾಯಿಸ್ತಾ ಇದ್ದಾರೆ. ವ್ಯಾಪಕ ಬಿಗಿ ಭದ್ರತೆಯನ್ನು ಆಯೋಜಿಸಲಾಗಿದೆ. ದೊಡ್ಡ ಮಟ್ಟದಲ್ಲಿ ಪೊಲೀಸರನ್ನು ನಿಯೋಜಿಸಲಾಗಿದೆ. ಅರೆಸೇನಾಪಡೆ ಕೂಡ ಗಸ್ತು ತಿರುಗ್ತಾ ಇದೆ. ಒಂದೇ ದಿನ ನಡೆಯುವಂಥ ವೋಟಿಂಗ್, ಒಂದೇ ಹಂತದಲ್ಲಿ ನಡೆಯುವಂಥ ವೋಟಿಂಗ್, ಸಾಲುಗಟ್ಟಿ ನಿಂತು ಜನ ಮತ ಚಲಾಯಿಸ್ತಾ ಇದ್ದಾರೆ. ಬೆಳಗ್ಗೆನೆ ದೆಹಲಿಯ ವಿವರಗಳನ್ನು ನಾವು ಕೊಡ್ತಾ ಇದ್ದೀವಿ. 13,766 ಮತಗಟ್ಟೆಗಳನ್ನು ಇಲ್ಲಿ ಸ್ಥಾಪಿಸಲಾಗಿದೆ. ಆಪ್ ಎಲ್ಲ ಅಭ್ಯರ್ಥಿಗಳು ಎಲ್ಲ ಕ್ಷೇತ್ರಗಳಿಗೂ ಕೂಡ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದೆ. ನಾವು ನೋಡ್ತಾ ಇದ್ದೀವಿ. ದಿಲ್ಲಿಯ ಮುಖ್ಯಮಂತ್ರಿ ಆತಿಶಿ ವಿಶ್ ಮಾಡ್ತಾ ಹೊರಡ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಮತ ಚಲಾಯಿಸಲಿಕ್ಕೆ ಸಾಲುಗಟ್ಟಿ ನಿಂತಹ ಜನ ನನಗನ್ನಿಸ್ತಾ ಇದೆ ನವಜೋತ್ ಸಿಂಗ್ ಸಿದ್ದು ಕೂಡ ಮತ ಚಲಾಯಿಸಲಿಕ್ಕೆ ನಿಂತಿದ್ದಾರೆ. ಇನ್ನು ರಾಷ್ಟ್ರಪತಿಗಳು ಕೂಡ ಇಲ್ಲಿ ಮತ ಚಲಾಯಿಸಲಿಕ್ಕೆ ಬಂದಿದ್ದಾರೆ. ನೋಡಿ, ಪ್ರಜಾತಂತ್ರದ ಬ್ಯೂಟಿ ಅಂತಂದರೆ ಇದು. ಪ್ರಜಾತಂತ್ರ ಅದೆಷ್ಟು ಶ್ರೀಮಂತ ಅನ್ನಲಿಕ್ಕೆ. ರಾಷ್ಟ್ರಪತಿಗಳಿಗೂ ಒಂದೇ ಹಕ್ಕು, ಜನಸಾಮಾನ್ಯರಿಗೂ ಒಂದೇ ಹಕ್ಕು. ಅವರೂ ಕೂಡ ಬಂದು ಮತ ಚಲಾಯಿಸಬೇಕು. ರಾಷ್ಟ್ರಪತಿಗಳು ಮತ ಚಲಾಯಿಸ್ತಾ ಇದ್ದಾರೆ. ನವದೆಹಲಿಯಿಂದ ನೇರ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ನಾಳೆ ಬಿಟ್ಟು ನಾಡಿದ್ದು, ಆಚೆ ನಾಡಿದ್ದು 8ನೇ ತಾರೀಕು ಚುನಾವಣಾ ಭವಿಷ್ಯ ಫಲಿತಾಂಶ ಪ್ರಕಟ ಆಗುತ್ತೆ. ದೆಹಲಿಯಲ್ಲಿ ಒಟ್ಟು 83 ಲಕ್ಷ ಪುರುಷ ಮತದಾರರಿದ್ದಾರೆ, 72 ಲಕ್ಷ ಮಹಿಳಾ ಮತದಾರರಿದ್ದಾರೆ. 70 ಕ್ಷೇತ್ರಗಳಿವೆ. 70 ಕ್ಷೇತ್ರಗಳಿಗೆ ಏಕಕಾಲಕ್ಕೆ ವೋಟಿಂಗ್, ಅಂದರೆ ಒಂದೇ ದಿನ ಒಂದೇ ಹಂತದಲ್ಲಿ ವೋಟಿಂಗ್. ರಾಷ್ಟ್ರಪತಿಗಳು ಕೂಡ ಈಗ ಮತ ಚಲಾಯಿಸ್ತಾ ಇದ್ದಾರೆ. ಆ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. BJP 68 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಇಳಿಸಿದೆ. 70ಕ್ಕೆ 70 ಕ್ಷೇತ್ರಗಳಿಗೆ ಆಮ್ ಆದ್ಮಿ ಪಾರ್ಟಿ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದೆ. ಈ ಬಾರಿ ಸಾಕಷ್ಟು ಡೆವಲಪ್ಮೆಂಟ್ಗಳು ನಡೆದಿದೆ, ಸಾಮಾನ್ಯ ಸಂಗತಿ ಅಲ್ಲ. ಏಕೆಂದರೆ ಮುಖ್ಯಮಂತ್ರಿ ಆಗಿದ್ದಂಥವರೇ ಕಂಬಿ ಎಣಿಸ್ಬಿಟ್ರು. ಅಲ್ಲಿಂದ ರಾಜ್ಯಭಾರ ಮಾಡ್ತೀವಿ ಅಂತಂತಂದರು. ಅದಾದಮೇಲೆ ಇನ್ಯಾವುದು ಇವೆಲ್ಲ ಆಗಲ್ಲ, ವರ್ಕೌಟ್ ಆಗಲ್ಲ ಅಂತ ರಾಜೀನಾಮೆ ಕೊಡಬೇಕಾಯಿತು. ಅದಾದಮೇಲೆ ಆತಿಶಿ ಅವರನ್ನು ಕೂಡಿಸಲಾಯಿತು. ರಾಹುಲ್ ಗಾಂಧಿ ಬರ್ತಾ ಇದ್ದಾರೆ ಮತದಾನ ಮಾಡಲಿಕ್ಕೆ. ಆ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ನಿರ್ಮಾಣ ಭವನ್ ಮತಗಟ್ಟೆ, ಆ ಮತಗಟ್ಟೆಯಲ್ಲಿ ರಾಹುಲ್ ಗಾಂಧಿ ಮತ ಚಲಾಯಿಸಿದ್ದಾರೆ. ಸೊ ಅದಾದಮೇಲೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕಾಯಿತು. ಆತಿಶಿ ಹೊಸ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದರು. ಕೊನೆಗೆ ಅವ್ರ ಬಗ್ಗೆನೂ ಕೂಡ ಇಲ್ಲ ಸಲ್ಲದ ಮಾತುಗಳು ಕೇಳಿಬಂತು. ಆಕೆ ಹತ್ತಿದ್ದು, ಕರೆದಿದ್ದು, ಸುರಿದಿದ್ದನ್ನು ಕೂಡ ನಾವು ನೋಡಿದ್ದೀವಿ. ಈ ಬಾರಿ ನಿರಂತರವಾಗಿ ಗೆದ್ದು ಹೋಗ್ತಿರುವಂಥ BJP ಬೇರೆ ಬೇರೆ ರಾಜ್ಯಗಳಲ್ಲಿ, ದೆಹಲಿನಲ್ಲಿ ಮಾತ್ರ ಅವರು ಇನ್ನೂ ಕೂಡ ವಿಜಯದ ಪತಾಕೆ ಹಾರಿಸೋಕ್ಕಾಗಿಲ್ಲ. ಈ ಸರಿ ಗೆದ್ದುಬಿಟ್ರೆ 3ನೇ ಬಾರಿ ಆಮ್ ಆದ್ಮಿ ಪಾರ್ಟಿ. ಸಾಮಾನ್ಯ ಸಂಗತಿ ಅಲ್ಲ. ಆಮ್ ಆದ್ಮಿ ಪಾರ್ಟಿ ದಿಲ್ಲಿಯಿಂದ ಶುರುವಾಗಿದ್ದು ಪಂಜಾಬ್ ತನಕ ಬಂದು ನಿಂತಿದೆ. ಆದರೆ ಒಂದು ಸರಿ ಆಮ್ ಆದ್ಮಿ ಪಾರ್ಟಿಯಿಂದ ಕಸ್ಕೋಬೇಕು ಅಂತ ಪ್ರಯತ್ನವನ್ನು ಮಾಡ್ತಾನೇ ಇದೆ BJP. ಆದರೆ ಆಮ್ ಆದ್ಮಿ ಪಾರ್ಟಿಯ ಬೇರುಗಳು ಕೂಡ ಬಲವಾಗಿವೆ. ಮನೀಶ್ ಸಿಸೋಡಿಯಾ ಕೂಡ ಮತ ಚಲಾಯಿಸ್ತಾ ಇದ್ದಾರೆ. ಮನೀಶ್ ಸಿಸೋಡಿಯಾ ಹಲವಾರು ಹಗರಣಗಳಲ್ಲಿ ಸಿಕ್ಕಿಕೊಂಡಂಥ ವ್ಯಕ್ತಿ. ಕಂಬಿ ಎಣಿಸಿದ್ರು, ಹೆಚ್ಚು ಕಡಿಮೆ ವರ್ಷ ಜೈಲಲ್ಲಿದ್ದು ಆಮೇಲೆ ಜಾಮೀನಿನ ಮೇಲೆ ಹೊರಗಡೆ ಬಂದರು. ಬನ್ನಿ, ಆತಿಶಿ ಮಾತಾಡ್ತಾ ಇದ್ದಾರೆ, ಏನು ಹೇಳ್ತಾರೆ ನೋಡೋಣ ಮುಖ್ಯಮಂತ್ರಿಗಳು. सत्य के साथ काम के साथ रहेगा और दिल्ली के लोग भी इस धर्म युद्ध में
काम को, सच्चाई को, अच्छाई को अपना वोट जरूर देंगे। आप बाहर थी, आपने बहुत चीजें देखी, क्या कह रही है दिल्ली पुलिस से आपका नाखुश है? आम आदमी पार्टी के नेताओं को टारगेट किया गया है? देखिए, ये बिल्कुल साफ है, इस चुनाव में गुंडागर्दी सिर्फ भारतीय जनता पार्टी ने नहीं की है। भारतीय जनता पार्टी और दिल्ली पुलिस की 60 गांठ में गुंडागर्दी हुई है। जहां पर भी भारतीय जनता पार्टी चुनाव आचार संहिता का उल्लंघन कर रही थी, पुलिस ने उनको पूरा सपोर्ट दिया, शह दी, उनको लोकेशन से भगाया। जगह जगह पर भारतीय जनता पार्टी के पदाधिकारियों के ठिकानों पर पैसा मिला, फ्लाइंग स्क्वाड्स तक पहुंचे, पर दिल्ली पुलिस नहीं पहुंची। ಆತಿಶಿ ಅವರು ಮಾತಾಡ್ತಾ ಇದ್ರು, ಇದನ್ನು ಧರ್ಮಯುದ್ಧ ಅಂತ ಬಣ್ಣಿಸಿದ್ದಾರೆ ಆತಿಶಿ. ನಾವು ನೋಡ್ತಾ ಇದ್ದೀವಿ, ರಾಷ್ಟ್ರಪತಿಗಳು ಕೂಡ ಬಂದಿಲ್ಲಿ ಮತ ಚಲಾಯಿಸ್ತಾ ಇದ್ದಾರೆ. ಜೊತೆಗೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಕೂಡ ಮತ ಚಲಾಯಿಸಿದ್ದಾರೆ. ದಿಲ್ಲಿ ಮತದಾರರು ಮತಗಟ್ಟೆಯತ್ತ ಬರ್ತಾ ಇದ್ದಾರೆ.